ಹೇಗೆ ಸೆಲೆಕ್ಟ್ ಮಾಡ್ತೀವಿ ಒಬ್ಬ ಹುಡುಗಿಯನ್ನು ಇವಳು ನನ್ನ ಲೈಫ್ ಪಾರ್ಟ್ನರ್ ಅಂತ? ಒಂದು ಕಪ್ ಟೀ ಕುಡಿದು ಚೆನ್ನಾಗಿ ಅನ್ಸಿದ್ರೆ ಒಂದೆರಡು ಮಾತು ಮಾತಾಡೋದ್ರಿಂದ ಅವಳ ಬಗ್ಗೆ ಏನು ಗೊತ್ತಾಗುತ್ತೆ ನಿನಗೆ? ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭವಾದ ಕೆಲಸ ಅನ್ಕೊಂಡಿದ್ಯಾ? ಆದ್ರೆ ಆಕಾರ ವಿಕಾರ ಕಲರ್ ನೋಡ್ತೀಯಾ, ಇಲ್ಲ ಅಂತಂದ್ರೆ ಅವಳ ಶರೀರದ ಸ್ವಲ್ಪ ಪಾರ್ಟ್ ನೋಡ್ತೀಯಾ, ಇನ್ನು ಇಷ್ಟ ಆದ್ರೆ ಹೈಟು ವೆಯ್ಟು ನೋಡ್ತೀಯಾ, ಕಲರು ಕುಲ ಗೋತ್ರ ನಕ್ಷತ್ರಗಳು ನೋಡ್ತೀಯಾ? ಇದರಿಂದ ನಿನ್ಗೆ ಏನ್ ಗೊತ್ತಾಗುತ್ತೆ ಅವಳ ಬಗ್ಗೆ? ಒಂದು ಮಾತು ಮಾತ್ರ ನಿಜ, ಜೀವನದಲ್ಲಿ ಅವಳ ಜೊತೆ ಜೀವನ ಮಾಡಕ್ಕೆ ಇವು ಯಾವ ಮೆಜರ್ಮೆಂಟ್ ಫ್ಯಾಕ್ಟರ್ಸೇ ಅಲ್ಲ. ಈ ಆಕಾರ ವಿಕಾರ ಹೈಟು ವೆಯ್ಟು ಸೌಂದರ್ಯ ಅಂತೀಯಾ, ಇವು ಸಂಜೆ ಅಷ್ಟೊತ್ತಿಗೆ ಸಪ್ಪೆ ಆಗ್ಬಿಡ್ತವೆ. ಗ್ರಹಗಳು ಅಂತೀಯಾ, ಅವು ಸಮೇತ ತಮ್ಮ ಪಥವನ್ನು ಬದಲಾಯಿಸ್ತವೆ. ನಕ್ಷತ್ರಗಳಂತೀಯಾ, ನ್ಯೂಕ್ಲಿಯರ್ ಫ್ಯೂಷನ್ ಇಂದ ನಾಮೋ ನಿಶಾನ್ ಇಲ್ದಂಗಾಗುತ್ತೆ. ನಿನಗೆ ಸಂತೋಷದ ಜೀವನ, ನೆಮ್ಮದಿಯ ಶಾಂತಿಯ ಜೀವನ ಅವಳು ಒಳಗಿರ್ತಕ್ಕಂಥ ಆಂತರಿಕ ವ್ಯಕ್ತಿತ್ವದಿಂದ ಮಾತ್ರ ನಿನಗೆ ಸಿಗುತ್ತೆ, ಬಹಿರಂಗದ ವ್ಯಕ್ತಿತ್ವದಿಂದ ಅಲ್ಲ. ಒಬ್ಬ ಹೆಣ್ಣು ಅಂತ ಅಂದ್ರೆ ಇಡೀ ಪ್ರಕೃತಿ. ಅದನ್ನು ಸಂಪೂರ್ಣವಾಗಿ ನೋಡಕ್ಕೂ ಆಗಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದ್ಸರಿ ನಾರಿಯ ಸಾಧಾರಣ ಮುಖಗಳ ಹಿಂದೆ ಅಸಾಧಾರಣ ಆತ್ಮಗಳಿರ್ತವೆ, ತುಂಬಾ ಸುಂದರ ಮುಖಗಳ ಹಿಂದೆ ಕುರೂಪಿ ಆತ್ಮಗಳಿರ್ತವೆ. ನೀನ್ ಹೇಗೆ ಕಂಡುಹಿಡಿತೀಯಾ? ನಿನ್ಗೆ ಹೆಂಗ್ ಗೊತ್ತಾಗುತ್ತೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ? ಸೊ ಅದರಿಂದ ಮದುವೆಗಿಂತ ಮುಂಚೆ ನಿಮ್ಮಿಬ್ಬರಿಗೂ ಪೂರ್ವ ಪರಿಚಯ ಇರಬೇಕು, ಗಾಢವಾದ ಪರಿಚಯ ಇರಬೇಕು.